ಎಜಿ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ 4 ದುಡ್ಡು ಉಳಿಯಲಿ ಅಂತ ಸಾರ್ವಜನಿಕರು ಔಷಧಿಗಳ ಗುಣಮಟ್ಟ ಲೆಕ್ಕಿಸದೆ ಅಥವಾ ಆರೋಗ್ಯಕರ ಔಷಧಿ ಹಾನಿಕರಕ ಔಷಧಿ ನೋಡದೆ ಕುಂತಲಿ ತನ್ನ ಮೊಬೈಲ್ ಫೋನ್ ಮೂಲಕ ಆನ್ಲೈನ್ ಔಷಧಿ ತರಿಸೋದ್ರಲ್ಲಿ ಅತಿ ಚಾಣಾಕ್ಷರಾಗಿದ್ದಾರೆ. ಆದ್ರೆ ನಿಮಗೆ ನೆನಪಿರಲಿ, ಆ ಔಷಧಿ ಸರ್ಕಾರದಿಂದ ಮಾನ್ಯತೆ ಪಡೆದ ಕಂಪನಿ ಇದೆಯೋ ಇಲ್ವೋ ಅಥವಾ ಆ ಔಷಧಿಗಳ ಲ್ಯಾಬ್ ಟೆಸ್ಟಿಂಗ್ ಆಗಿ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಿದ್ದಾರೋ ಗೊತ್ತಿಲ್ಲದೆ ತನ್ನ ಆರೋಗ್ಯದ ಜೊತೆಗೆ ಆಟವಾಡುವುದು ಇದೆಂತಹ ವಿಪರ್ಯಾಸದ ಸಂಗತಿ. ನೀವೇ ನೋಡಿ. ಹೀಗಾಗಿ ಇವತ್ತು ಮಾನವ ಕುಲದ ಆರೋಗ್ಯದ ಹಿತದೃಷ್ಟಿಯಿಂದ ಸಂಕೇಶ್ವರ ನಗರದ ಬೆಳಗಾವಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ನಕಲಿ ಕಂಪನಿಗಳು ಹಾಗೂ ನಕಲಿ ಔಷಧಿಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿ ಬರುವ ಮೇ 20ರಂದು ಸಂಕೇಶ್ವರ ನಗರದ ಔಷಧಿ ಅಂಗಡಿಗಳನ್ನು ಒಂದು ದಿನ ಸಂಪೂರ್ಣ ಬಂದ್ ಮಾಡುವುದಾಗಿ ಬರೋಡ ಜಿಲ್ಲಾ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಕಲಿ ಕಂಪನಿ, ನಕಲಿ ಔಷಧಿ ಮತ್ತು ಇದರಿಂದ ಆಗುವ ಅನಾಹುತಗಳ ಬಗ್ಗೆ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ತೋರಿಸ್ತೀವಿ ನೋಡಿ. ಇವತ್ತು ಎಐಒಸಿಡಿ ಆಲ್ ಇಂಡಿಯಾ ಎಐಸಿಡಿ ಅಧ್ಯಕ್ಷರಾದ ಅಪ್ಪ ಶಿಂದೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಕೆಸಿಡಿಯ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿ ಹಾಗೂ ಕೆಸಿಡಿಯ ಸೆಕ್ರೆಟರಿ ಆದ ಎಕೆ ಜೀವನ್ ಹಾಗೂ ನಮ್ಮ ಬೆಳಗಾಂ ಡಿಸ್ಟಿಕ್ ಅಧ್ಯಕ್ಷರಾದ ವಿಜಯಕುಮಾರ್ ಮುರಳಿ ನೇತೃತ್ವದಲ್ಲಿ ನಾನು ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಬೆಳಗಾಂ ಡಿಸ್ಟಿಕ್ ಕೆಮಿಸ್ಟ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯದರ್ಶಿ ಇಂದು ನಿಮ್ಮ ಮುಂದೆ ಆಲ್ ಇಂಡಿಯಾ ಬಂದ್ ಬಗ್ಗೆ 4 ಮಾತುಗಳನ್ನು ಹೇಳ ಬಯಸುತ್ತೇನೆ. ಎಐಸಿಡಿ ದೇಶವ್ಯಾಪಿ ಕರೆ ನೀಡಿರುವ ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಬೆಳಗಾಂ 20ರಂದು ಬುಧವಾರ ಬಂದನ್ನು ಮಾಡುತ್ತಿದ್ದೇವೆ. ಈ ಮುಷ್ಕರದ ಮುಖ್ಯ ಉದ್ದೇಶಗಳು: ಆನ್ಲೈನ್ ಮೂಲಕ ಔಷಧ ಮಾರಾಟವನ್ನು ತಡೆಹಿಡಿಯುವುದು, ಕಾರ್ಪೊರೇಟ್ ಕಂಪನಿಗಳು ಅತಿಯಾದ ಡಿಸ್ಕೌಂಟ್ ನೀತಿಗೆ ತಡೆ ಹಾಕುವುದು, ನಕಲಿ ಮತ್ತು ಗುಣಮಟ್ಟ ಔಷಧಿಗಳ ಹರಡುವಿಕೆಯನ್ನು ತಪ್ಪಿಸುವುದು. ಇದು ಸಣ್ಣ ಮತ್ತು ಮಧ್ಯಮ ಮೆಡಿಕಲ್ ಅಂಗಡಿಗಳು ಬಹಳ ಸಂಕಷ್ಟಕ್ಕೆ ಸಿಲುಕಿವೆ. ಆನ್ಲೈನ್ ಮಾರಾಟ ಮತ್ತು ಅತಿಯಾದ ಡಿಸ್ಕೌಂಟ್ಗಳಿಂದ ಸಾವಿರಾರು ಕುಟುಂಬಗಳು ಜೀವನೋಪಾಯಕ್ಕೆ ಧಕ್ಕೆಯಾಗುತ್ತಿದೆ. ಇದರ ಜೊತೆಗೆ ನಿಯಂತ್ರಣವಿಲ್ಲದ ಔಷಧ ಮಾರಾಟದಿಂದ ಸಾರ್ವಜನಿಕ ಆರೋಗ್ಯ ಅಪಾಯ ಉಂಟಾಗುತ್ತಿದೆ. ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಅದು ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ, ನೈತಿಕ ಔಷಧ ವಿತರಣೆ ವ್ಯವಸ್ಥಿತ ಉಳಿಸುವುದಕ್ಕಾಗಿ ಹಾಗೂ ಸಣ್ಣ ವ್ಯಾಪಾರಿಗಳನ್ನು ಕಾಪಾಡುವ ಉದ್ದೇಶದಿಂದ ಈ ಮುಷ್ಕರ ನಡೆಯುತ್ತಿದೆ. ಮುಷ್ಕರದಿಂದ ಸಾರ್ವಜನಿಕರಿಗೆ ಆಗುವ ಅಸೌಕರ್ಯ ವಿಷಾದ ವ್ಯಕ್ತಪಡಿಸುತ್ತೇವೆ. ಆದರೆ ಭವಿಷ್ಯದಲ್ಲಿ ಸುರಕ್ಷಿತ ಮತ್ತು ನಿಯಂತ್ರಿತ ಔಷಧ ವ್ಯವಸ್ಥೆಯನ್ನು ಉಳಿಯಬೇಕಾದರೆ ಈ ಹೋರಾಟವು ಅವಶ್ಯಕತೆಯಾಗಿದೆ. ಈ ವೇಳೆ ವೇದಿಕೆ ಮೇಲೆ ಸಚಿನ ಹಾಲಪ್ಪನವರ, ರಾಮ ಕಿಲ್ಲೆದಾರ್, ಸತೀಶ್ ಪಾಟೀಲ್, ಶಿವಕುಮಾರ ಸೌದಿ, ಜಯಪ್ರಕಾಶ್ ಸಾವಂತ, ಮಹಂತೇಶ ನಾಗನೂರಿ ಸೇರಿ ನಗರದ ಔಷಧಿ ವ್ಯಾಪಾರಸ್ಥರು ಹಾಜರಿದ್ದು, ಜಯಪ್ರಕಾಶ್ ಸಾವಂತ ಅವರು ಪತ್ರಕರ್ತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.